ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಬಿರಿಯಾನಿ ಮತ್ತು ಚಾಪ್ಸ್ ಮಾಡಿದ್ದೆ. ಅದನ್ನು ಹೇಗೆ ಮಾಡಿದೆ ಅಂತ ಲೈಟಾಗಿ ನೋಡ್ಕೊಂಬರೋಣ. ಹಾಗಾದರೆ ಬನ್ನಿ. ಫಸ್ಟು ನಾನು ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಮೆಣಸು ಮತ್ತು ಚಕ್ಕೆ ತೊಗೊಂಡು ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕಿ ಗ್ರೈಂಡ್ ಮಾಡ್ಕೊಂಬಂದೆ. ತಟ್ಟೆಯಲ್ಲಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೆ. ಮತ್ತು ಪೇಸ್ಟ್ ಮಾಡಿದ್ದ ಮಿಕ್ಸಿಗೆ ಟೊಮೆಟೊ ಪ್ಯೂರಿ ಮಾಡಿಕೊಂಡೆ. ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಅದು ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಮತ್ತು ಟೊಮೆಟೊ ಪ್ಯೂರಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಗರಂ ಮಸಾಲ, ಚಿಕನ್ ಮಸಾಲ, ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಹಾಗೆ ಫ್ರೈ ಮಾಡಿ ಇಡಬೇಕು. ಆಮೇಲೆ ಚಿಕನ್ ಹಾಕ್ಕೋಬೇಕು. ಚಿಕನ್ ಹಾಕ್ಕೊಂಡು ಚಿಕನ್ನು ಅಟ್ಲೀಸ್ಟ್ 25%, 75% ಎಣ್ಣೆಲೇ ಬೈಕೋಬೇಕು. ಆಮೇಲೆ ನಾನು 1.5 ಗ್ಲಾಸ್ಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ ಕುಕ್ಕರಲ್ಲೇ. ಸೊ ಬಿರಿಯಾನಿ ರೆಡಿ ಆಯಿತು. ಬನ್ನಿ ಚಾಪ್ಸ್ ಮಾಡೋಣ. ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ ಮತ್ತು ಮೆಣಸು, ಲವಂಗ, ಚಕ್ಕೆ, ಅರಿಶಿನ ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮತ್ತು ಅದಾದಮೇಲೆ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಪ್ಯೂರಿ ಮಾಡ್ಕೋಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಟೊಮೆಟೊ ಹೆಚ್ಚಿಟ್ಕೋಬೇಕು. ಈರುಳ್ಳಿನ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗಿದೆ ಅಂತಿದ್ದಂಗೆ ನಾವು ಅದಕ್ಕೆ ಮೆಂತ್ಯ, ಕೊತ್ತಂಬರಿ ಹೆಚ್ಕೊಂಡಿರ್ತೀವಲ್ಲ ಅದು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಇಲ್ಲ ಅಂತ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಟೊಮೆಟೊ ಹಾಕಿದ್ಮೇಲೆ. ಆಮೇಲೆ ನಾವು ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅದಕ್ಕೆ ಸ್ವಲ್ಪ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೆ, ಅದಕ್ಕೆ ಸ್ವಲ್ಪ ರೆಡ್ ಬಂದಿದೆ, ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಮಿಕ್ಸಿನಲ್ಲಿ ಇದು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿಂದು ಪ್ಯೂರಿ ಅದು. ನೆಕ್ಸ್ಟು ಕಾಯಿ, ಕಡಲೆ ಮತ್ತು ಧನಿಯಾ ಪುಡಿನ ನಾವು ಫುಲ್ ಗ್ರೈಂಡ್ ಮಾಡ್ಕೊಂಬರ್ಬೇಕು. ಇಷ್ಟು ನುಣ್ಣಗೆ ಹಾಕ್ಬೇಕಂದ್ರೆ ಅಷ್ಟು ನುಣ್ಣಗೆ ಹಾಕಬೇಕದು. ಅದು ನುಣ್ಣಗೆ ಹಾಕ್ತಾ ಇಲ್ಲಿ ಈ ಕಡೆ ನಾವು ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಚಿಕನ್ ಮಸಾಲ, ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರ್ತಲ್ವ, ಆವಾಗ